ಅನಿಸ್ಬೋದು. ಆದ್ರೆ ಇದು ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತು ನಾವು ಸಾವಿರಾರು ಟ್ರ್ಯಾಕ್ಟರ್ಗಳನ್ನ ತೆಗೆದುಕೊಂಡು ಹೊಲವನ್ನು ಉಳ್ತಕ್ಕಂಥ ಸಂಪ್ರದಾಯ ಇದ್ರೂ ಸಹಿತ ಬಸವಣ್ಣ ಪಾದ ಇಟ್ಟಂತಂದ್ರೆ ಭೂಮಿ ಎಲ್ಲ ಹದಗೆಡ್ತಿರ್ತಕ್ಕಂಥ ಭೂಮಿ ಮಿದುವಾಗಿ ಏನಪ್ಪಾ ಅಂದ್ರೆ ಸಾಕಷ್ಟು ಆ ಫಲವತ್ತತೆಯನ್ನು ಕೊಡ್ತದೆ ಅಂತಕ್ಕಂಥದ್ದು. ಇವತ್ತಿನ ದಿವಸ ನಮ್ಮ ಹೇಳಿದ್ರು ಸಾಕಷ್ಟು ರೋಗಗಳು ಬರ್ತಾವಂತ. ನಾವು ಕಂಡುಕೊಂಡಂಗ ನಾವು ಚಿಕ್ಕವರು ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಸಾಕಷ್ಟು ಕಜ್ಜಿಗಳಂತಕ್ಕಂಥ ಇವತ್ತು ಕಜ್ಜಿ ಅನ್ನೋದಿಲ್ಲ, ಅವಾಗ ಕಜ್ಜಿಗಳು ಇರ್ತಿದ್ವು. ಕಜ್ಜಿಗಳಿಗೆ ಏನಪ್ಪಾ ಅಂತಂದ್ರೆ ಈ ಬಸವಣ್ಣನ ಸಗಣಿ ಅಂತ ಎಂದುಕೊಂಡು ನಾವು ಚೆನ್ನಾಗಿ ಕೈ ಉಜ್ಜಿಕೊಂಡು ತೊಳ್ಕೊಂಡು ಇದು ಮಾಡಿದ್ರೆ ಸುಮಾರು ಒಂದು 4-5 ದಿವಸದಲ್ಲಿ ಮಾತ್ರ ಅದು ಕಜ್ಜಿ ಅಂತಕ್ಕಂಥ ಸೋಂಕು ರೋಗ ಅಂತಕ್ಕಂಥ ಹೋಗ್ತಿತ್ತು. ಆ ರೋಗ ಸಹಿತ ಇವತ್ತು ಅದು ಮಾಯ ಆಗ್ಯದ. ಯಾಕಾಗ್ಯದ ಅಂದ್ರೆ ಇವತ್ತು ಸಾಕಷ್ಟು ಆಸ್ಪತ್ರೆಗಳು ನಾವು ಜೋತು ಬಿದ್ವಿ. ಈ ಬಸವಣ್ಣ ಇದ್ನಂತಂದ್ರೆ ನನಗನಿಸ್ತದೆ, ನಾವು ಸುಮಾರು ಬಸವಣ್ಣಂದು ನನಗೆ ಸ್ವಲ್ಪ ಆಗಿರ್ತಕ್ಕಂಥ ಅನುಭವ. ಬಸವಣ್ಣ ಒಂದು ಮನೆ ಮುಂದೆ ಇದ್ನಂತಂದ್ರೆ ಮನೆಯಲ್ಲಿರ್ತಕ್ಕಂಥ ಸಾಕಷ್ಟು ಪಿಸಾಚಿಗಳಾಗಿರ್ಬೋದು, ಭೂತಗಳಾಗಿರ್ಬೋದು, ಗಾಳಿ ಧೂಳು ಆಗಿರ್ಬೋದು, ಯಾವುದೇ ಮಗು ಏನಪ್ಪಾ ಅಂದ್ರೆ ಅಂಟದಿಲ್ಲ ಅಂತಕ್ಕಂಥ ನಾನು ಎಲೆ ತಟ್ಟಿ ಹೇಳ್ತಕ್ಕಂಥದ್ದು ನನಗೆ ಖಾತ್ರಿ ಆಗಿದೆ. ಮತ್ತೆ ಅದಲ್ದ ರೈತ ಸಹಿತ ಹೊಲದಲ್ಲಿ ಏನಪ್ಪಾ ಅಂದ್ರೆ 2 ಎತ್ತುಗಳು ಕಟ್ಟಿಕೊಂಡು ರಾತ್ರಿ ಎಂತ ಒಂದು ಕಠಿಣವಾಗಿರ್ತಕ್ಕ